ಒಳಗಂತೂ ಬರ್ಲಿಲ್ಲ. ಪ್ರಸಾದ ತಗೊಳ್ಳಿ. ಆ ದೇವ್ರಿಗೆ ಹೂ ಇಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಮಲ್ಲ ಇಲ್ಲ. ಆ ಜಾಗದಲ್ಲಿ ನನ್ಗೇನ್ ಕೆಲ್ಸ? ನಿಂತ್ಕೊಳ್ಳಿ. ಇದು ನನ್ನ ಕುತ್ತಿಗೆಗೆ ಹೆಂಗ್ ಬಂತು? ಇದು ನನ್ನ ಕುತ್ತಿಗೆಗೆ ಹೆಂಗ್ ಬಂತು? ನಾನೇ ಹಣ ಕಟ್ಟಿದ್ದು. ಶಿವನ್ ಕುತ್ತಿಗೆಯಲ್ಲಿ ಸರ್ಪನೆ ಮಲ್ಗಕ್ಕೆ ಹೆದರುತ್ತೆ. ನೀನ್ ಕೈ ಹಾಕಿದ್ಯಾ? ನಿನ್ನ ಮನೇಲಿ ಅನ್ನ ತಿಂದೆ ಅನ್ನೋ ಒಂದೇ ಕಾರಣಕ್ಕೆ ನೀನ್ ಸುಮ್ಮನೆ ಬಿಡ್ತಾ ಇದ್ದೀನಿ. ಮತ್ತೆಂತೂ ಇಂಥ ತಪ್ಪು ಮಾಡ್ಬೇಡ. ಶಿವ, ಗಂಡು ಸತ್ತವಳು ಮನೇಲಿ ಊಟ ಮಾಡ್ತೀಯಾ? ತಪ್ಪು ಮಾಡ್ದೆ ಶಿವ. ನಿಮಗ್ ತಪ್ಪು ಅಂತಿದ್ದನ್ನ ಶಿವ ಯಾವತ್ತೂ ಮಾಡಿಲ್ಲ. ಶಿವ ಮಾಡಿ ತಪ್ಪು ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ಲ. ಈ ಶಿವ ಮಾಡಿ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ವಿಧವೆ ಮನೇಲಿ ಅನ್ನ ತಿನ್ನುವಂತ ದರಿದ್ರ ನಿನಗೇನೋ ಬಂತು? ಉಸಿರು ಕಟ್ತಾ ಇದೀಯಾ? ಅವನ್ ಹೊಡಿತಾ ಇರೋದು ನಿಮ್ಮನೇಲಿ ಊಟ ಮಾಡಿದಕ್ಕಲ್ಲ, ನೀನ್ ಅವನಿಗೆ ಊಟ ಹಾಕಿದ್ದಕ್ಕೆ. ಅವನಿಗೆ ಉಪ್ಪಿನ ಋಣ ಗೊತ್ತೇ ಹೊರತು ರಕ್ತದ ಬೆಲೆ ಗೊತ್ತಿಲ್ಲ. ಅವನು ಊರನ್ನೇ ಎದೆ ಬಗೆಯೋ ನರಸಿಂಹ ಆದ್ರೆ ಅವನು ನಮ್ಮ ಮುಂದೆ ತಲೆ ಬಗ್ಸೋ ಆಳು. ಅವ್ನು ಕೊಡಿದ್ರೆ ನೋವಾಗುತ್ತೆ, ಆದ್ರೆ ಅವನು ಕೂಗಲ್ಲ. ಇದನ್ನೆಲ್ಲ ನೋಡೋದಕ್ಕಿಂತ ಸಾಯೋದೇ ವಾಸಿ ಅಂತ ನಿಮ್ಗನ್ಸುತ್ತೆ, ಆದ್ರೆ ಆಗಲ್ಲ. ಅವನ ಮೈಯಿಂದ ರಕ್ತ ಸುರಿಬೇಕು. ಅದನ್ನ ನೋಡಿ ಅಳೋಕ್ಕೂ ನಿಮಗಾಗಬಾರ್ದು. ನಿಮಗೆ ಸಂಕಟ, ಆದ್ರೆ ನಮಗೆ ಸಂತೋಷ. ವಿಧವೆ ಬರೀ ಅವ್ರ ಮನೆಗಷ್ಟೇ ಅಲ್ಲ, ಇಡೀ ಊರಿಗೆ ಕಳಂಕ. ಈ ವಿಧವೆ ಮನೆ ಉಪ್ಪು ಅವನು ಮೈಯಿಂದ ಬೆವರ ಇಳೆ ಅವ್ರಿಗೆ ಬಿಡಬೇಡ. ಕುಂಕುಮ ಇಡೋಕ್ಕೂ ಯೋಗ್ಯತೆ ಇಲ್ದವಳು ನಿನಗ್ ತುತ್ತಿಡೋ ಧೈರ್ಯ ಮಾಡ್ತಾಳ?